ವೆಲ್ಕಮ್ ಬ್ಯಾಕ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟದ್ದು, ಅದನ್ನ ಪ್ರಶ್ನಿಸ್ತಾ ಮುಖ್ಯಮಂತ್ರಿಗಳು ಕೋರ್ಟ್ನ ಮೊರೆ ಹೋಗಿರೋದು, ಕೋರ್ಟ್ ಅನ್ನ ಡಿಸಿಷನ್ ಅನ್ನ ಪೆಂಡಿಂಗ್ ಇಟ್ಟಿದೆ. ಹೀಗಿರುವಾಗ ಕೆಳಹಂತದ ನ್ಯಾಯಾಲಯ ಆಗಲಿ ಅಥವಾ ಇತರೆ ತನಿಖಾ ಸಂಸ್ಥೆಗಳಾಗಲಿ ಈ ಪ್ರಕರಣದಲ್ಲಿ ಮುಂದುವರಿಯೋ ಹಾಗಿಲ್ಲ ಅನ್ನೋದು ಹೈಕೋರ್ಟ್ನ ನಿರ್ದೇಶನ. ಇದರ ಹೊರತಾಗಿಯೂ ಇದೀಗ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನೋ ಈ ಲೀಗಲ್ ಲಡಾಯಿ ಮತ್ತೊಂದು ಹಂತಕ್ಕೆ ಮಗ್ಗಲನ್ನ ಬದಲಾಯಿಸಿದೆ. ಲೋಕಾದಾಳವನ್ನು ಉರುಳಿಸಿದ್ದಾರೆ ಗವರ್ನರ್ ಗೆಹ್ಲೋಟ್. ರಾಜ್ಯಪಾಲರಿಂದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ. ಲೋಕಾಧಿಕಾರಿಗಳ ವಿರುದ್ಧದ ಕೇಸ್ ಬಗ್ಗೆ ಪತ್ರ. ಪ್ರಾಸಿಕ್ಯೂಷನ್ಗೆ ಎಷ್ಟು ಕೇಸ್ ಬಾಕಿ ಇದೆ? ಇದು ಕೇವಲ ಮೂಡಾ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಈ ಮೂಡಾಗೆ ಮುಖ್ಯಮಂತ್ರಿಯ ವಿರುದ್ಧವಾಗಿ ತನಿಖೆಯನ್ನ ನೀಡಿದ ಅನುಮತಿಯನ್ನ ಪ್ರಶ್ನಿಸಿ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ರು. ನೋಡಿ, ರಾಜ್ಯಪಾಲರ ಟೇಬಲ್ ಮೇಲೆ ಇನ್ನೂ ಸಾಕಷ್ಟು ಜನ, ಅದರಲ್ಲೂ ಬಿಜೆಪಿ ಜೆಡಿಎಸ್ನ ಸಾಕಷ್ಟು ಜನ ಜನಪ್ರತಿನಿಧಿಗಳ ಕೇಸ್ಗಳು ಪೆಂಡಿಂಗ್ ಇದೆ. ರಾಜ್ಯಪಾಲರು ಇಲ್ಲಿ ಕಾಂಗ್ರೆಸ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅನ್ನೋ ಗಂಭೀರ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಎಷ್ಟು ಕೇಸ್ ಬಾಕಿ ಇದೆ ಮಾಹಿತಿ ಕೊಡಿ, ಮಾಹಿತಿಗಳನ್ನ ಪಟ್ಟಿ ಮಾಡಿ ಒದಗಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು, ಬಟ್ ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರೋದು ಈ ಆರೋಪ ಪ್ರತ್ಯಾರೋಪನ ಸ್ಟಾಪ್ ಮಾಡಿಸ್ಬಿಡುತ್ತಾ ಅಥವಾ ಯಾವ ರೀತಿ ಆಕ್ಷನ್ ಗವರ್ನರ್ ಕಡೆಯಿಂದ ಆಗಬಹುದು ಅನ್ನೋ ನಿರೀಕ್ಷೆ ಇದೆ? ಮಿತಾ, ಆರೋಪಗಳನ್ನ ಸ್ಟಾಪ್ ಮಾಡಿಸಲ್ಲ, ಅದು ಮತ್ತೊಂದು ರೀತಿಯ ಆದಿಯನ್ನ ಹಿಡಿಯುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು, ಬೇರೆ ಆಯಾಮಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ರಾಜ್ಯಪಾಲರು ಬರೆದಿರುವಂತ ಪತ್ರದಲ್ಲಿ ಕಾಲಂ 1, 2, 3 ಅಂತ ಹಾಕಿದ್ದಾರೆ. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ. ಸರ್ಕಾರ ಬಂದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ವಹಿಸ್ಕೊಂಡು ಇಲ್ಲಿವರೆಗೂ ಎಷ್ಟು ಪ್ರಕರಣ ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಇದೆ, ಎಷ್ಟು ಪ್ರಕರಣಗಳಿಗೆ ನೀವು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅನುಮತಿ, ಎಷ್ಟು ಪ್ರಕರಣ ಹಿಂಪಡೆಯಲಾಗಿದೆ ಅನ್ನೋದು ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರುವಂತದ್ದು. ಜೊತೆಗೆ ಆ ಪ್ರಕರಣದಲ್ಲಿ ಕ್ಯಾಬಿನೆಟ್ ನಿರ್ಣಯ ಏನಿದೆ ಇವೆಲ್ಲವೂ ಕೂಡ ಸಮಗ್ರ ಮಾಹಿತಿ ಅಂತ ಹೇಳಿರುವಂತದ್ದು. ಅಂದ್ರೆ ಈ ಹಿಂದೆ ರಾಜ್ಯಪಾಲರ ವಿರುದ್ಧ ಸಾಕಷ್ಟು ಈಗಲೂ ಕೂಡ ಆರೋಪ ಮಾಡ್ತಾ ಇರುವಂತದ್ದು, ಬಿಜೆಪಿ ಮತ್ತು ಜೆಡಿಎಸ್ ನ ಏನು ಪ್ರಾಸಿಕ್ಯೂಷನ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ರಾಜ್ಯಪಾಲರು ಏಕಪಕ್ಷೀಯ ತೀರ್ಮಾನ ಅಂತ. ಈಗ ರಾಜ್ಯಪಾಲರು ಕೇಳಿರುವಂತಹ ಏನು ಲೋಕಾಯುಕ್ತದಲ್ಲಿರುವಂತಹ ಪ್ರಕರಣ ಬಾಕಿ ಸಂಬಂಧಪಟ್ಟ ವಿವರ ಕೇಳಿದ್ದಾರೆ. ಅದರಲ್ಲಿ ಒಂದಷ್ಟು ಸೂಕ್ಷ್ಮ ಜೊತೆಗೆ ಸಾಕಷ್ಟು ಪ್ರಾಮುಖ್ಯ ಪಡ್ಕೊಂಡಿರುತ್ತದೆ. ಆ ಪ್ರಕರಣ ಎಲ್ಲ ಮಾಹಿತಿ ಬಂದ ನಂತರ ಮುಂದೆ ರಾಜ್ಯಪಾಲರು ಯಾವ ದಾಳ ಉಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದೊಂದು ಬಹಳ ಸ್ಪಷ್ಟ, ಒಂದು ರೀತಿಯಲ್ಲಿ ಚೆಕ್ ಪೇಟ್ ಕೊಡೋದಕ್ಕೆ ರಾಜ್ಯಪಾಲರು ಈ ಪತ್ರ ಬರೆದಿದ್ದಾರಾ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟದ್ದು, ಅದನ್ನ ಪ್ರಶ್ನಿಸ್ತಾ ಮುಖ್ಯಮಂತ್ರಿಗಳು ಕೋರ್ಟ್ನ ಮೊರೆ ಹೋಗಿರೋದು, ಕೋರ್ಟ್ ಅನ್ನ ಡಿಸಿಷನ್ ಅನ್ನ ಪೆಂಡಿಂಗ್ ಇಟ್ಟಿದೆ. ಹೀಗಿರುವಾಗ ಕೆಳಹಂತದ ನ್ಯಾಯಾಲಯ ಆಗಲಿ ಅಥವಾ ಇತರೆ ತನಿಖಾ ಸಂಸ್ಥೆಗಳಾಗಲಿ ಈ ಪ್ರಕರಣದಲ್ಲಿ ಮುಂದುವರಿಯೋ ಹಾಗಿಲ್ಲ ಅನ್ನೋದು ಹೈಕೋರ್ಟ್ನ ನಿರ್ದೇಶನ. ಇದರ ಹೊರತಾಗಿಯೂ ಇದೀಗ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನೋ ಈ ಲೀಗಲ್ ಲಡಾಯಿ ಮತ್ತೊಂದು ಹಂತಕ್ಕೆ ಮಗ್ಗಲನ್ನ ಬದಲಾಯಿಸಿದೆ. ಲೋಕಾದಾಳವನ್ನು ಉರುಳಿಸಿದ್ದಾರೆ ಗವರ್ನರ್ ಗೆಹ್ಲೋಟ್. ರಾಜ್ಯಪಾಲರಿಂದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ. ಲೋಕಾಧಿಕಾರಿಗಳ ವಿರುದ್ಧದ ಕೇಸ್ ಬಗ್ಗೆ ಪತ್ರ. ಪ್ರಾಸಿಕ್ಯೂಷನ್ಗೆ ಎಷ್ಟು ಕೇಸ್ ಬಾಕಿ ಇದೆ? ಇದು ಕೇವಲ ಮೂಡಾ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಈ ಮೂಡಾಗೆ ಮುಖ್ಯಮಂತ್ರಿಯ ವಿರುದ್ಧವಾಗಿ ತನಿಖೆಯನ್ನ ನೀಡಿದ ಅನುಮತಿಯನ್ನ ಪ್ರಶ್ನಿಸಿ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ರು. ನೋಡಿ, ರಾಜ್ಯಪಾಲರ ಟೇಬಲ್ ಮೇಲೆ ಇನ್ನೂ ಸಾಕಷ್ಟು ಜನ, ಅದರಲ್ಲೂ ಬಿಜೆಪಿ ಜೆಡಿಎಸ್ನ ಸಾಕಷ್ಟು ಜನ ಜನಪ್ರತಿನಿಧಿಗಳ ಕೇಸ್ಗಳು ಪೆಂಡಿಂಗ್ ಇದೆ. ರಾಜ್ಯಪಾಲರು ಇಲ್ಲಿ ಕಾಂಗ್ರೆಸ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅನ್ನೋ ಗಂಭೀರ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಎಷ್ಟು ಕೇಸ್ ಬಾಕಿ ಇದೆ ಮಾಹಿತಿ ಕೊಡಿ, ಮಾಹಿತಿಗಳನ್ನ ಪಟ್ಟಿ ಮಾಡಿ ಒದಗಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು, ಬಟ್ ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರೋದು ಈ ಆರೋಪ ಪ್ರತ್ಯಾರೋಪನ ಸ್ಟಾಪ್ ಮಾಡಿಸ್ಬಿಡುತ್ತಾ ಅಥವಾ ಯಾವ ರೀತಿ ಆಕ್ಷನ್ ಗವರ್ನರ್ ಕಡೆಯಿಂದ ಆಗಬಹುದು ಅನ್ನೋ ನಿರೀಕ್ಷೆ ಇದೆ? ಮಿತಾ, ಆರೋಪಗಳನ್ನ ಸ್ಟಾಪ್ ಮಾಡಿಸಲ್ಲ, ಅದು ಮತ್ತೊಂದು ರೀತಿಯ ಆದಿಯನ್ನ ಹಿಡಿಯುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು, ಬೇರೆ ಆಯಾಮಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ರಾಜ್ಯಪಾಲರು ಬರೆದಿರುವಂತ ಪತ್ರದಲ್ಲಿ ಕಾಲಂ 1, 2, 3 ಅಂತ ಹಾಕಿದ್ದಾರೆ. ಅದ್ರಲ್ಲಿ ಬಹಳ
ಸ್ಪಷ್ಟವಾಗಿದ್ದಾರೆ. ಸರ್ಕಾರ ಬಂದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ವಹಿಸ್ಕೊಂಡು ಇಲ್ಲಿವರೆಗೂ ಎಷ್ಟು ಪ್ರಕರಣ ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಇದೆ, ಎಷ್ಟು ಪ್ರಕರಣಗಳಿಗೆ ನೀವು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅನುಮತಿ, ಎಷ್ಟು ಪ್ರಕರಣ ಹಿಂಪಡೆಯಲಾಗಿದೆ ಅನ್ನೋದು ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರುವಂತದ್ದು. ಜೊತೆಗೆ ಆ ಪ್ರಕರಣದಲ್ಲಿ ಕ್ಯಾಬಿನೆಟ್ ನಿರ್ಣಯ ಏನಿದೆ ಇವೆಲ್ಲವೂ ಕೂಡ ಸಮಗ್ರ ಮಾಹಿತಿ ಅಂತ ಹೇಳಿರುವಂತದ್ದು. ಅಂದ್ರೆ ಈ ಹಿಂದೆ ರಾಜ್ಯಪಾಲರ ವಿರುದ್ಧ ಸಾಕಷ್ಟು ಈಗಲೂ ಕೂಡ ಆರೋಪ ಮಾಡ್ತಾ ಇರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ನ ಏನು ಪ್ರಾಸಿಕ್ಯೂಷನ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ರಾಜ್ಯಪಾಲರು ಏಕಪಕ್ಷೀಯ ತೀರ್ಮಾನ ಅಂತ. ಈಗ ರಾಜ್ಯಪಾಲರು ಕೇಳಿರುವಂತಹ ಏನು ಲೋಕಾಯುಕ್ತದಲ್ಲಿರುವಂತಹ ಪ್ರಕರಣ ಬಾಕಿ ಸಂಬಂಧಪಟ್ಟ ವಿವರ ಕೇಳಿದ್ದಾರೆ. ಅದರಲ್ಲಿ ಒಂದಷ್ಟು ಸೂಕ್ಷ್ಮ ಜೊತೆಗೆ ಸಾಕಷ್ಟು ಪ್ರಾಮುಖ್ಯ ಪಡ್ಕೊಂಡಿರುತ್ತದೆ. ಆ ಪ್ರಕರಣ ಎಲ್ಲ ಮಾಹಿತಿ ಬಂದ ನಂತರ ಮುಂದೆ ರಾಜ್ಯಪಾಲರು ಯಾವ ದಾಳ ಉಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದೊಂದು ಬಹಳ ಸ್ಪಷ್ಟ, ಒಂದು ರೀತಿಯಲ್ಲಿ ಚೆಕ್ ಪೇಟ್ ಕೊಡೋದಕ್ಕೆ ರಾಜ್ಯಪಾಲರು ಈ ಪತ್ರ ಬರೆದಿದ್ದಾರಾ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟದ್ದು, ಅದನ್ನ ಪ್ರಶ್ನಿಸ್ತಾ ಮುಖ್ಯಮಂತ್ರಿಗಳು ಕೋರ್ಟ್ನ ಮೊರೆ ಹೋಗಿರೋದು, ಕೋರ್ಟ್ ಅನ್ನ ಡಿಸಿಷನ್ ಅನ್ನ ಪೆಂಡಿಂಗ್ ಇಟ್ಟಿದೆ. ಹೀಗಿರುವಾಗ ಕೆಳಹಂತದ ನ್ಯಾಯಾಲಯ ಆಗಲಿ ಅಥವಾ ಇತರೆ ತನಿಖಾ ಸಂಸ್ಥೆಗಳಾಗಲಿ ಈ ಪ್ರಕರಣದಲ್ಲಿ ಮುಂದುವರಿಯೋ ಹಾಗಿಲ್ಲ ಅನ್ನೋದು ಹೈಕೋರ್ಟ್ನ ನಿರ್ದೇಶನ. ಇದರ ಹೊರತಾಗಿಯೂ ಇದೀಗ ಗವರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನೋ ಈ ಲೀಗಲ್ ಲಡಾಯಿ ಮತ್ತೊಂದು ಹಂತಕ್ಕೆ ಮಗ್ಗಲನ್ನ ಬದಲಾಯಿಸಿದೆ. ಲೋಕಾದಾಳವನ್ನ ಉರುಳಿಸಿದ್ದಾರೆ ಗವರ್ನರ್ ಗೆಹ್ಲೋಟ್. ರಾಜ್ಯಪಾಲರಿಂದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ. ಲೋಕಾಧಿಕಾರಿಗಳ ವಿರುದ್ಧದ ಕೇಸ್ ಬಗ್ಗೆ ಪತ್ರ. ಪ್ರಾಸಿಕ್ಯೂಷನ್ಗೆ ಎಷ್ಟು ಕೇಸ್ ಬಾಕಿ ಇದೆ? ಇದು ಕೇವಲ ಮೂಡಾ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಈ ಮೂಡಾಗೆ ಮುಖ್ಯಮಂತ್ರಿಯ ವಿರುದ್ಧವಾಗಿ ತನಿಖೆಯನ್ನ ನೀಡಿದ ಅನುಮತಿಯನ್ನ ಪ್ರಶ್ನಿಸಿ ಕಾಂಗ್ರೆಸ್ನವರು ಆರೋಪ ಮಾಡ್ತಿದ್ರು. ನೋಡಿ, ರಾಜ್ಯಪಾಲರ ಟೇಬಲ್ ಮೇಲೆ ಇನ್ನೂ ಸಾಕಷ್ಟು ಜನ, ಅದರಲ್ಲೂ ಬಿಜೆಪಿ ಜೆಡಿಎಸ್ನ ಸಾಕಷ್ಟು ಜನ ಜನಪ್ರತಿನಿಧಿಗಳ ಕೇಸ್ಗಳು ಪೆಂಡಿಂಗ್ ಇದೆ. ರಾಜ್ಯಪಾಲರು ಇಲ್ಲಿ ಕಾಂಗ್ರೆಸ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಅನ್ನೋ ಗಂಭೀರ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಎಷ್ಟು ಕೇಸ್ ಬಾಕಿ ಇದೆ ಮಾಹಿತಿ ಕೊಡಿ, ಮಾಹಿತಿಗಳನ್ನ ಪಟ್ಟಿ ಮಾಡಿ ಒದಗಿಸಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು, ಬಟ್ ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರೋದು ಈ ಆರೋಪ ಪ್ರತ್ಯಾರೋಪನ ಸ್ಟಾಪ್ ಮಾಡಿಸ್ಬಿಡುತ್ತಾ ಅಥವಾ ಯಾವ ರೀತಿ ಆಕ್ಷನ್ ಗವರ್ನರ್ ಕಡೆಯಿಂದ ಆಗಬಹುದು ಅನ್ನೋ ನಿರೀಕ್ಷೆ ಇದೆ? ಮಿತಾ, ಆರೋಪಗಳನ್ನ ಸ್ಟಾಪ್ ಮಾಡಿಸಲ್ಲ, ಅದು ಮತ್ತೊಂದು ರೀತಿಯ ಆದಿಯನ್ನ ಹಿಡಿಯುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು, ಬೇರೆ ಆಯಾಮಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ರಾಜ್ಯಪಾಲರು ಬರೆದಿರುವಂತ ಪತ್ರದಲ್ಲಿ ಕಾಲಂ 1, 2, 3 ಅಂತ ಹಾಕಿದ್ದಾರೆ. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ. ಸರ್ಕಾರ ಬಂದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ವಹಿಸ್ಕೊಂಡು ಇಲ್ಲಿವರೆಗೂ ಎಷ್ಟು ಪ್ರಕರಣ ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಇದೆ, ಎಷ್ಟು ಪ್ರಕರಣಗಳಿಗೆ ನೀವು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅನುಮತಿ, ಎಷ್ಟು ಪ್ರಕರಣ ಹಿಂಪಡೆಯಲಾಗಿದೆ ಅನ್ನೋದು ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರುವಂತದ್ದು. ಜೊತೆಗೆ ಆ ಪ್ರಕರಣದಲ್ಲಿ ಕ್ಯಾಬಿನೆಟ್ ನಿರ್ಣಯ ಏನಿದೆ ಇವೆಲ್ಲವೂ ಕೂಡ ಸಮಗ್ರ ಮಾಹಿತಿ ಅಂತ ಹೇಳಿರುವಂತದ್ದು. ಅಂದ್ರೆ ಈ ಹಿಂದೆ ರಾಜ್ಯಪಾಲರ ವಿರುದ್ಧ ಸಾಕಷ್ಟು ಈಗಲೂ ಕೂಡ ಆರೋಪ ಮಾಡ್ತಾ ಇರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ನ ಏನು ಪ್ರಾಸಿಕ್ಯೂಷನ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ರಾಜ್ಯಪಾಲರು ಏಕಪಕ್ಷೀಯ ತೀರ್ಮಾನ ಅಂತ. ಈಗ ರಾಜ್ಯಪಾಲರು ಕೇಳಿರುವಂತಹ ಏನು ಲೋಕಾಯುಕ್ತದಲ್ಲಿರುವಂತಹ ಪ್ರಕರಣ ಬಾಕಿ ಸಂಬಂಧಪಟ್ಟ ವಿವರ ಕೇಳಿದ್ದಾರೆ. ಅದರಲ್ಲಿ ಒಂದಷ್ಟು ಸೂಕ್ಷ್ಮ ಜೊತೆಗೆ ಸಾಕಷ್ಟು ಪ್ರಾಮುಖ್ಯ ಪಡ್ಕೊಂಡಿರುತ್ತದೆ. ಆ ಪ್ರಕರಣ ಎಲ್ಲ ಮಾಹಿತಿ ಬಂದ ನಂತರ ಮುಂದೆ ರಾಜ್ಯಪಾಲರು ಯಾವ ದಾಳ ಉಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದೊಂದು ಬಹಳ ಸ್ಪಷ್ಟ, ಒಂದು ರೀತಿಯಲ್ಲಿ ಚೆಕ್ ಪೇಟ್ ಕೊಡೋದಕ್ಕೆ ರಾಜ್ಯಪಾಲರು ಈ ಪತ್ರ ಬರೆದಿದ್ದಾರಾ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.